ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ವಿಜಯ ಜಾಧವ್. ನಿಮಗೆ 3ನೇ ಕ್ಲಾಸ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ಕ್ಲಾಸ್ ಅಲ್ಲಿ ನಾವು ಪ್ರೊನೌನ್ಸ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಪ್ರೊನೌನ್ಸ್ ಅಂತಂದ್ರೆ ಸರ್ವನಾಮ ಪದಗಳು. ಹೇಗೆ ಸರ್ವನಾಮಗಳು ಇಂಗ್ಲಿಷ್ ನಲ್ಲಿ ನಾವು ಉಪಯೋಗಿಸುತ್ತೇವೆ ಮತ್ತೆ ಅದರ ಮಹತ್ವ ಏನು ಎನ್ನುವುದರ ಕುರಿತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಹಾಗಿದ್ರೆ ತಡ ಏಕೆ, ಬನ್ನಿ ಪ್ರೊನೌನ್ಸ್ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ವೆಲ್ಕಮ್ ಟು ಪ್ರೊನೌನ್ಸ್. ಪ್ರೊನೌನ್ಸ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಮೇನ್ಲಿ ಎಷ್ಟಿದೆ? ಮೇನ್ಲಿ 3 ಟೈಪ್ಸ್ ಆಫ್ ಪ್ರೊನೌನ್ಸ್. 3 ರೀತಿಯಾದಂತ ಒಂದು ಪ್ರೊನೌನ್ಸ್ಗಳು ಇರ್ತವೆ, ಸರ್ವನಾಮಗಳು. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಫಾಲೋಯಿಂಗ್ ಲೆಸನ್ಸ್. ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಈ ಪ್ರೊನೌನ್ಸ್ಗಳು ಹೇಗೆ ಇರ್ತವೆ ಅದರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ಇದೀವಿ. ಮತ್ತೆ ಅದನ್ನ ಹೇಗೆ ಉಪಯೋಗಿಸ್ಕೊಂಡು ತುಂಬಾ ಸರಳವಾಗಿ ಇಂಗ್ಲಿಷ್ ಮಾತನಾಡಬೇಕು ಅನ್ನೋದ್ರ ಕುರಿತು ತಿಳ್ಕೊತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಪರ್ಸನ್ಸ್. ಬನ್ನಿ ತಡ ಏಕೆ, ಫಸ್ಟ್ ಪರ್ಸನ್ ನಿಂದ ನಾವು ಸ್ಟಾರ್ಟ್ ಮಾಡೋಣ. ಈ ಪ್ರೊನೌನ್ಸ್ ಗಳಲ್ಲಿ ಎಷ್ಟು ತರ ಇರ್ತವೆ ಅಂತಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್. ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಲ್ಲ, ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದನ್ನೇ ಇಂಗ್ಲಿಷ್ ನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಅದೇ ತಿಳ್ಕೊಳ್ಳೋದು ಅಂತದ್ದು. ವೆಲ್ಕಮ್ ಟು ಕ್ಲಾಸ್ 3 ಫಸ್ಟ್ ಪರ್ಸನ್ಸ್. ಬನ್ನಿ ಫಸ್ಟ್ ಪರ್ಸನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ ದಿಸ್ ಲೆಸನ್ ಯು ವಿಲ್ ಲರ್ನ್ ಅಬೌಟ್ ಫಸ್ಟ್ ಪರ್ಸನ್ಸ್. ಪ್ರಥಮ ಪುರುಷಗಳು ಯಾವ್ಯಾವ ಇದಾವೆ ಅದರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ತೀನಿ ಅಲ್ವಾ. ಈ ಕ್ಲಾಸ್ ಅಲ್ಲಿ ಏನಿದೆ, ನಮಗೆ ಫಸ್ಟ್ ಪರ್ಸನ್ಸ್ ಬಗ್ಗೆ ಏನೇನ್ ತಿಳ್ಕೋಬೇಕು ಅನ್ನೋದ್ರ ಕುರಿತು. ಐ ಅಂದ್ರೆ ಏನು? ನಾನು ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ. ನೀವೆಲ್ಲರೂ ಕೂಡ ನಾನು ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳ್ತೀರಿ. ಇಂಗ್ಲಿಷ್ ನಲ್ಲಿ ಈ ಐ ಎನ್ನುವಂತಹ ಒಂದು ಫಸ್ಟ್ ಪರ್ಸನ್ ಅನ್ನ ಉಪಯೋಗಿಸಿಕೊಂಡು ಹೇಗೆ ಮಾತನಾಡಬೇಕು ಅನ್ನುವುದರ ಕುರಿತು ನಾವು ತಿಳಿದುಕೊಳ್ಳೋಣ. ವಿ ಅಂದ್ರೆ ಏನು ಗೊತ್ತಾ? ನಾವು. ವಿ ಅಂದ್ರೆ ಏನು? ನಾವು ಅಂತ ಹೇಳಿ ಅರ್ಥ. ಅವರಂದ್ರೇನು? ನಮ್ಮ. ಇದ್ರ ಮುಂದೆ ನಿಮಗೆ ಉದಾಹರಣೆ ಸಮೇತ ನಾನು ತಿಳಿಸ್ಕೊಡ್ತೀನಿ. ಮೀ ಅಂದ್ರೆ ಏನು? ನನಗೆ ಅಲ್ವಾ. ಈಸ್ ಕಾಲಿಂಗ್ ಮೀ ಅಂತ ಹೇಳಿ ಹೇಳ್ತಾರೆ. ನನಗೆ ಕರೀತಾ ಇದ್ದಾನೆ ಅಲ್ವಾ, ನನಗೆ, ನನ್ನನ್ನು. ಮೈ ಅಂದ್ರೆ ಏನು? ನನ್ನ. ಮೈ ಅಂದ್ರೆ ಏನು? ನನ್ನ ಅಂತ ಹೇಳ್ಬಿಟ್ಟು ಅರ್ಥ. ಅಸ್ ಅಂದ್ರೆ ಏನು? ನಮಗೆ, ನಮ್ಮನ್ನು ಅಲ್ವಾ. ನಮಗೆ, ನಮ್ಮನ್ನು ಅಸ್ ಅಂತಂದ್ರೆ ಗೊತ್ತಾಯ್ತಲ್ವಾ, ಅಸ್ ಅಂತಂದ್ರೆ. ಹಾಗಾದ್ರೆ ಫಸ್ಟ್ ಪರ್ಸನ್ಸ್ ಅಲ್ಲಿ ಐ ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಕುರಿತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಐ ಆಮ್ ಎ ಗುಡ್ ಬಾಯ್. ಏನಿದು? ಐ ಆಮ್ ಎ ಗುಡ್ ಬಾಯ್. ನಾನೊಬ್ಬ ಒಳ್ಳೆ ಹುಡುಗ. ನೋಡಿ, ಐ ಯೂಸ್ ಮಾಡಿಕೊಂಡು ಹೇಗೆ ಮಾತನಾಡಬಹುದು. ಐ ಆಮ್ ಎ ಗುಡ್ ಬಾಯ್, ನಾನೊಬ್ಬ ಒಳ್ಳೆ ಹುಡುಗನಾಗಿರುತ್ತೇನೆ. ನಿಮಗೆ ಅಚ್ಚು ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ನಾನೊಬ್ಬ ಒಳ್ಳೆ ಹುಡುಗನಾಗಿರುತ್ತೇನೆ ಅಂತ ಹೇಳ್ಬಿಟ್ಟು ಅರ್ಥ. ಅದೇ ರೀತಿಯಾಗಿ ನೀವು ನಾರ್ಮಲ್ ಆಗಿ ಮಾತಾಡಬೇಕು ಅಂತಂದ್ರೆ ಐ ಆಮ್ ಎ ಗುಡ್ ಬಾಯ್, ನಾನೊಬ್ಬ ಒಳ್ಳೆ ಹುಡುಗನಪ್ಪ ಅಂತೇಳಿ ಹೇಳ್ತೀವಲ್ಲ ನಾವು. ಐ ಆಮ್ ಎ ಗುಡ್ ಬಾಯ್, ನಾನೊಬ್ಬ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕೆ ಐ ಆಮ್ ಎ ಡಾಕ್ಟರ್, ನಾನೊಬ್ಬ ಡಾಕ್ಟರ್, ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಥ. ಐ ಆಮ್ ಎ ಡಾಕ್ಟರ್. ನೋಡಿ, ಅದರ ಜೊತೆಯಲ್ಲಿ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆ ಅಂತ ಹೇಳ್ಬಿಟ್ಟು ಅರ್ಥ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಐ ಸಿಂಗ್ ಎ ಸಾಂಗ್, ನಾನು ಹಾಡನ್ನ ಹಾಡುತ್ತೇನೆ ಅಂತ ಹೇಳಿ ಅರ್ಥ. ಐ ಸಿಂಗ್ ಎ ಸಾಂಗ್, ನಾನು ಹಾಡನ್ನ ಹಾಡ್ತೀನಿ. ಐ ಗೋ ಟು ಆಫೀಸ್, ನಾನು ಆಫೀಸ್ಗೆ ಹೋಗುತ್ತೇನೆ ಅಂತೇಳಿ ಅರ್ಥ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಐ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಕುರಿತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಐ ಆಮ್ ಎ ಗುಡ್ ಬಾಯ್, ನಾನೊಬ್ಬ ಒಳ್ಳೆ ಹುಡುಗ. ಐ ಆಮ್ ಎ ಡಾಕ್ಟರ್,
ನಾನೊಬ್ಬ ಡಾಕ್ಟರ್ ಆಗಿದ್ದೇನೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆ. ಐ ಸಿಂಗ್ ಎ ಸಾಂಗ್. ನಾನೊಂದು ಹಾಡನ್ನು ಹಾಡುತ್ತೇನೆ. ಐ ಗೋ ಟು ಆಫೀಸ್. ನಾನು ಆಫೀಸ್ಗೆ ಹೋಗುತ್ತೇನೆ, ಕಚೇರಿಗೆ ಹೋಗುತ್ತೇನೆ ಅಂತ ಹೇಳಿ ಅರ್ಥ. ಬನ್ನಿ, ಹಾಗಿದ್ರೆ ವಿ ಹೇಗೆ ಉಪಯೋಗಿಸಬೇಕು ಎನ್ನುವುದರ ಕುರಿತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅಲ್ವಾ. ವಿ ಆರ್ ಬ್ರದರ್ಸ್. ನಾವು ಸಹೋದರರಾಗಿದ್ದೇವೆ ಅಂತೇಳಿ ಅರ್ಥ. ವೇರ್ ಆರ್ ವಿ. ನಾವು ಎಲ್ಲಿದ್ದೇವೆ ಅಂತೇಳಿ ಅರ್ಥ. ವೇರ್ ಆರ್ ವಿ. ನಾವು ಎಲ್ಲಿದ್ದೇವೆ ಅಂತ ಹೇಳ್ಬಿಟ್ಟು. ವೇರ್ ಶಾಲ್ ವಿ ಗೋ. ನಾವು ಎಲ್ಲಿಗೆ ಹೋಗೋಣ. ವೇರ್ ಶಾಲ್ ವಿ ಗೋ ಅಂದ್ರೆ ನಾವು ಎಲ್ಲಿಗೆ ಹೋಗೋಣ. ವಿ ಹ್ಯಾವ್ ಟು ಲರ್ನ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಅನ್ನ ಕಲಿಲೇಬೇಕು. ನೋಡಿ, ಹ್ಯಾವ್ ಟು ಅಂತ ಹೇಳ್ಬಿಟ್ಟಿದೆ. ನಾವು ಇಂಗ್ಲಿಷ್ ಅನ್ನ ಕಲಿಲೇಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಅವರ್. ಅವರ್ ಅಂದ್ರೆ ಏನು? ನಮ್ಮ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ. ಅವರ್. ಅವರ್ ಅಂದ್ರೆ ನಮ್ಮ. ದಟ್ ಈಸ್ ಅವರ್ ಹೌಸ್. ಅದು ನಮ್ಮ ಮನೆ ಆಗಿರುತ್ತದೆ. ದಟ್ ಈಸ್ ಅವರ್ ಹೌಸ್. ಅದು ನಮ್ಮ ಮನೆ ಆಗಿರುತ್ತದೆ. ಅವರ್ಸ್ ಇಸ್ ಎ ಗುಡ್ ಬೈಕ್. ನಮ್ದು ಒಳ್ಳೆ ಬೈಕ್ ಆಗಿರುತ್ತದೆ. ಅವರ್ಸ್ ಇಸ್ ಎ ಗುಡ್ ಬೈಕ್. ನಮ್ಮ ವಾಹನ, ದ್ವಿಚಕ್ರ ವಾಹನ ಅಂತ ಹೇಳಿ ಹೇಳ್ತೀವಲ್ಲ ನಾವು. ಅವರ್ಸ್ ಇಸ್ ಎ ಗುಡ್ ಬೈಕ್. ನಮ್ಮ ವಾಹನ ಚೆನ್ನಾಗಿದೆ, ಚೆನ್ನಾಗಿರುತ್ತದೆ ಅಂತ ಹೇಳಿ ಅರ್ಥ. ಅವರ್ಸ್ ಇಸ್ ಎ ಗುಡ್ ಬೈಕ್. ಹೌ ಇಸ್ ಯುವರ್ ಬೈಕ್ ಅಂತ ಹೇಳಿ ನಿಮ್ಗೆ ಯಾರಾದ್ರೂ ಕೇಳ್ತಾರೆ. ಅವರ್ಸ್ ಇಸ್ ಎ ಗುಡ್ ಬೈಕ್. ನಮ್ದು ತುಂಬಾ ಒಳ್ಳೆ ಬೈಕ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ? ಅದನ್ನ ಹೇಳೋದು. ಇಟ್ ಈಸ್ ಅವರ್ ವರ್ಕ್. ಇದು ನಮ್ಮ ಕೆಲಸ. ಇಟ್ ಈಸ್ ಅವರ್ ವರ್ಕ್. ಇಟ್ ಈಸ್ ಅವರ್ ವರ್ಕ್. ಇದು ನಮ್ಮ ಕೆಲಸ ಆಗಿರುತ್ತದೆ ಅಲ್ವಾ. ಹೂಸ್ ವರ್ಕ್ ಈಸ್ ದ್ಯಾಟ್ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ಇಟ್ ಈಸ್ ಅವರ್ ವರ್ಕ್ ಅಂತೇಳಿ ನೀವು ಹೇಳ್ಬೇಕು. ಅರ್ಥ ಆಯ್ತಲ್ವಾ. ಇಟ್ ಈಸ್ ಅವರ್ ವರ್ಕ್. ಅದರ ಜೊತೆಯಲ್ಲಿ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಟು ಇಂಪ್ರೂವ್ ಅವರ್ ಇಂಗ್ಲಿಷ್. ಸರ್, ಹೌ ಕ್ಯಾನ್ ಐ ಲರ್ನ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನನಗೆ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಎಲ್ಲಾ ವಿದ್ಯಾರ್ಥಿಗಳು ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಟು ಲರ್ನ್, ಅದರ್ವೈಸ್ ಟು ಇಂಪ್ರೂವ್ ಅವರ್ ಇಂಗ್ಲಿಷ್. ವಾಟ್ ವಿ ಹ್ಯಾವ್ ಟು ಡೂ ಟು ಇಂಪ್ರೂವ್ ಅವರ್ ಇಂಗ್ಲಿಷ್? ನಮ್ಮ ಇಂಗ್ಲಿಷ್ ಅನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡಬೇಕಾಗಿದೆ? ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಗೊತ್ತಾ, ಏನಂತೇಳಿ ಹೇಳ್ತಾರೆ ಗೊತ್ತಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಎಷ್ಟು ಜಾಸ್ತಿ ಅಭ್ಯಾಸವನ್ನು ಮಾಡ್ತಿರೋ ಅಷ್ಟು ನೀವು ಉತ್ತಮರಾಗ್ತೀರಿ, ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಇದು ಲ್ಯಾಂಗ್ವೇಜ್ ಅಲ್ವಾ. ಸೊ ನೀವು ಸೈಲೆಂಟ್ ಆಗಿದ್ ಬಿಟ್ರೆ ನಿಮ್ಗೆ ಭಾಷೆ ಮಾತನಾಡೋದಕ್ಕೆ ಬರುತ್ತಾ? ಬರೋದಿಲ್ಲ. ಹಾಗಾಗ್ಬಿಟ್ಟು ಭಾಷೆಯನ್ನ ನೀವು ನಿರರ್ಗಳವಾಗಿ ಮಾತನಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ತುಂಬಾನೇ ಪ್ರಾಕ್ಟೀಸ್ ಮಾಡ್ಲೇಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸೆಸ್. ನಿಮಗೆ ಯಶಸ್ಸಿಗೆ ಯಾವುದೇ ರೀತಿಯಂತ ಶಾರ್ಟ್ ಕಟ್ ಇಲ್ಲ. ನಿಮಗೆ ಒಂದು ಶಾರ್ಟ್ ಕಟ್ ರೂಟ್ಗಳಿಲ್ಲ. ಅದನ್ನು ಹುಡ್ಕೋಕ್ ಹೋಗ್ಬೇಡಿ. ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಲೇಬೇಕು. ದಿಸ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಅವರ್ ಸಕ್ಸೆಸ್. ಇದು ನಮ್ಮ ಯಶಸ್ವಿಗೆ ಉತ್ತಮ ಉದಾಹರಣೆ ಅಂತ ಹೇಳ್ಬಿಟ್ಟು ಅರ್ಥ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಅವರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಮೀ ಅಂದ್ರೆ ಏನು? ಈಸ್ ಕಾಲಿಂಗ್ ಮೀ ಅಂತ ಹೇಳಿ ಹೇಳ್ತಾರೆ. ನನಗೆ, ನನ್ನನ್ನು ಅಲ್ವಾ. ಇಟ್ ಈಸ್ ಫಾರ್ ಮೀ. ಇಟ್ ಈಸ್ ಫಾರ್ ಮೀ. ಅದು ನನಗೋಸ್ಕರ. ಇಟ್ ಈಸ್ ಫಾರ್ ಮೀ. ಇದು ನನಗೆ, ನನಗೋಸ್ಕರ ಅಂತ ಹೇಳ್ಬಿಟ್ಟು ಅರ್ಥ. ಫಾರ್ ಹೂಮ್ ಹ್ಯಾವ್ ಯು ಬ್ರಾಟ್ ದಿಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೇಳ್ತೀರಿ. ಈಗ ಇಬ್ಬರು ಮಕ್ಕಳು ಇರ್ತಾರಪ್ಪ ಮನೆಯಲ್ಲಿ. ಫಾರ್ ಹೂಮ್ ಹ್ಯಾವ್ ಯು ಬಾಟ್ ದಿಸ್ ಗಿಫ್ಟ್ ಪಾಪ ಮಮ್ಮಿ ಅಂತೇಳಿ ಯಾರಾದ್ರೂ ಕೇಳ್ತಾರೆ ಹುಡುಗರು. ಕರೆಕ್ಟ್ ಅಲ್ವಾ? ಅದಕ್ಕೆ ಇಟ್ ಈಸ್ ಫಾರ್ ಮೀ ಅಂತೇಳಿ ಯಾರೋ ಟಕ್ ಅಂತೇಳಿ ಹೇಳ್ಬಿಡ್ತಾರೆ. ಇದು ನನಗೋಸ್ಕರ. ಮಕ್ಕಳು ಜಗಳ ಆಡ್ತಾವಲ್ಲ ಮನೆಯಲ್ಲಿ, ನಾವೆಲ್ಲರೂ ಕೂಡ ನೋಡ್ತೀವಿ. ಸೊ ಇಟ್ ಈಸ್ ಫಾರ್ ಮೀ. ಇದು ನನಗೋಸ್ಕರ. ಫಾರ್ ಹೂಮ್ ಅಂತೇಳಿ ನೀವು ಕೇಳುವಂತ ಸಂದರ್ಭದಲ್ಲಿ ಇಟ್ ಈಸ್ ಫಾರ್ ಮೀ ಅಂತೇಳಿ ಹೇಳ್ಬಹುದು. ದೇ ಆರ್ ಟಾಕಿಂಗ್ ಅಬೌಟ್ ಮೀ. ಅಬೌಟ್ ಹೂಮ್ ದೇ ಆರ್ ಟಾಕಿಂಗ್. ಯಾರ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ? ದೇ ಆರ್ ಟಾಕಿಂಗ್ ಅಬೌಟ್ ಮೀ. ಅವ್ರು ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದೇ ಆರ್ ಅಂದ್ರೆ ಏನು? ಅವರು. ಟಾಕಿಂಗ್ ಅಬೌಟ್ ಮೀ, ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಬೌಟ್ ಹೂಮ್ ದೇ ಆರ್ ಟಾಕಿಂಗ್. ದೇ ಆರ್ ಟಾಕಿಂಗ್ ಅಬೌಟ್ ಮೀ. ಹೆಲ್ಪ್ ಮೀ. ವಾಟ್ ಕ್ಯಾನ್ ಐ ಡೂ
ಫಾರ್ ಯು. ಯು ಕ್ಯಾನ್ ಪ್ಲೀಸ್ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ ಅಂತ ಹೇಳಿ ನಾವು ಕೇಳ್ತೀವಲ್ಲ ಅದು. ಟೆಲ್ ಮೀ, ಹೇಳಿ ನನಗೆ ಹೇಳಿ. ಶಾಲ್ ಐ ಟೆಲ್ ಯು? ಯಾ ಪ್ಲೀಸ್ ಟೆಲ್ ಮೀ. ಶಾಲ್ ಐ ಟೆಲ್ ಯು? ನಾನು ನಿಮ್ಗೆ ಹೇಳಲಾ ಅಂತ ಹೇಳ್ಬಿಟ್ಟು ಕೇಳ್ತೀರಿ ನೀವು. ಎಸ್ ಪ್ಲೀಸ್ ಟೆಲ್ ಮೀ, ದಯಮಾಡಿ ನನಗೆ ಹೇಳಿ ಅಲ್ವಾ. ದಯಮಾಡಿ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ. ಗಿವ್ ಮೀ, ನನಗೆ ಕೊಡಿ. ಗಿವ್ ಮೀ ಅಂದ್ರೆ ಏನು? ನನಗೆ ಕೊಡಿ. ಕರೆಕ್ಟ್. ಶಾಲ್ ಐ ಗಿವ್ ಯು? ಯಾ ಪ್ಲೀಸ್ ಗಿವ್ ಮೀ, ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದು ಈ ರೀತಿಯಾಗಿ ಪ್ರನೌನ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾತನಾಡಬೇಕಾಗತ್ತೆ. ಬನ್ನಿ ಮುಂದಿನ ಪ್ರನೌನ್ಸ್ ನೋಡೋಣ. ಮೈ ಅಂದ್ರೆ ಏನು? ನನ್ನ ಅಂತ ಹೇಳ್ಬಿಟ್ಟು ಅರ್ಥ. ಏಯ್ ಹೂಸ್ ಪೆನ್ ಇಸ್ ದಿಸ್ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ನಿಮ್ಗೆ. ಇಟ್ ಈಸ್ ಮೈ ಪೆನ್ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ. ಕರೆಕ್ಟ್ ಅಲ್ವಾ? ಇಟ್ ಈಸ್ ಮೈ ಪೆನ್. ಬನ್ನಿ ಆ ರೀತಿಯಾದಂತಹ ಉದಾಹರಣೆಗಳನ್ನ ನೋಡ್ಬಿಟ್ಟು ನಾವು ಮೈಯನ್ನ ಹೇಗೆ ಉಪಯೋಗಿಸಬೇಕು ಎನ್ನುವುದರ ಕುರಿತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಬನ್ನಿ ಸ್ನೇಹಿತರೆ, ನಿಮಗೆ ಇಂತಹ ಒಂದು ಅದ್ಭುತವಾದಂತಹ ಕೋರ್ಸ್ಗೆ ನಾನು ಕಲಿಸೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಬರ್ತಾ ಇದೆ ನನಗೆ. ಇಲ್ಲಿ ನೋಡಿ, ಮೈ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದೋಸ್ ಆರ್ ಮೈ ಬುಕ್ಸ್ ಅಲ್ವಾ? ದೋಸ್ ಆರ್ ಮೈ ಬುಕ್ಸ್. ಹೂಸ್ ಬುಕ್ ಆರ್ ದೋಸ್? ಆ ಪುಸ್ತಕಗಳು ಯಾರ್ದು? ದೋಸ್ ಆರ್ ಮೈ ಬುಕ್ಸ್. ದೋಸ್ ಆರ್ ಮೈ ಬುಕ್ಸ್ ಅಲ್ವಾ? ದೋಸ್ ಆರ್ ಮೈ ಬುಕ್ಸ್. ಆ ಪುಸ್ತಕಗಳು ನನ್ನವು. ದೋಸ್ ಅಂದ್ರೆ ಅವು ಪುಸ್ತಕಗಳು ನನ್ನವು ಅಂತ ಹೇಳ್ಬಿಟ್ಟು ಅರ್ಥ. ದಟ್ ಈಸ್ ಮೈ ಬುಕ್. ಹೂಸ್ ಬುಕ್ ಇಸ್ ದ್ಯಾಟ್ ಅಂತೇಳಿ ನಿಮಗೆ ಪ್ರಶ್ನೆ ಬರುತ್ತೆ. ಹೂಸ್ ಬುಕ್ ಇಸ್ ದ್ಯಾಟ್? ದಟ್ ಈಸ್ ಮೈ ಬುಕ್. ದಟ್ ಈಸ್ ಮೈ ಬುಕ್. ಅದು ನನ್ನ ಪುಸ್ತಕ ಆಗಿರುತ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ? ಹೂಸ್ ಬುಕ್ ಇಸ್ ದ್ಯಾಟ್ ಅಂತ ಹೇಳ್ಬಿಟ್ಟು ನಾನು ಪ್ರಶ್ನೆಯನ್ನು ಕೇಳಿದ್ರೆ ದಟ್ ಈಸ್ ಮೈ ಬುಕ್, ಅದು ನನ್ನ ಪುಸ್ತಕ ಆಗಿರುತ್ತದೆ ಅಂತ ಹೇಳ್ಬಿಟ್ಟು ಅರ್ಥ. ಮೈ ವರ್ಕ್ ನೋಡಿ ಇಲ್ಲಿ ಏನಿದೆ? ಮೈ ವರ್ಕ್ ಇಟ್ಸ್ ಸೋ ಈಜಿ. ಇಟ್ಸ್ ಸೋ ಈಜಿ ಅಲ್ವಾ? ಹೆಂಗೆ ನೋಡಿ, ಮೈ ವರ್ಕ್ ಸೋ ಇಟ್ಸ್ ಸೋ ಈಜಿ. ನನ್ನ ಕೆಲಸ ತುಂಬಾ ಸರಳ ಇದೆ, ಈಜಿ ಇದೆ. ಹೌ ಇಸ್ ಯುವರ್ ವರ್ಕ್? ಇಟ್ ಈಸ್ ಸೋ ಈಜಿ. ಹೌ ಇಸ್ ಯುವರ್ ಜಾಬ್? ಮೈ ವರ್ಕ್ ಇಸ್ ಸೋ ಈಜಿ. ಮೈ ಜಾಬ್ ಇಸ್ ಸೋ ಈಜಿ. You can tell like this. Understood? There is my house. Where is your house? If I ask you like this, then what should be your answer? There is my house. ಈಗ ನಾನು ನಿಮ್ಗೆ ಕೇಳಿದ್ರೆ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರೆ ನಿಮ್ಗೆ ನೀವೇನು ಹೇಳಬೇಕು? ಅಲ್ಲಿ ನನ್ನ ಮನೆ ಇದೆ, ಅಲ್ಲಿ ನನ್ನ ಮನೆ ಇದೆ. ದೇರ್ ಈಸ್ ಮೈ ಹೌಸ್ ಅಲ್ವಾ? ದೇರ್ ಈಸ್ ಮೈ ಹೌಸ್. ಕರೆಕ್ಟ್. ದೇರ್ ಈಸ್ ಮೈ ಹೌಸ್, ಅಲ್ಲಿ ನನ್ನ ಮನೆ ಇದೆ. ವೇರ್ ಈಸ್ ಯುವರ್ ಹೌಸ್? ದೇರ್ ಇಸ್ ಮೈ ಹೌಸ್, ಅಲ್ಲಿ ನಮ್ಮ ಮನೆ ಇದೆ, ನನ್ನ ಮನೆ ಇದೆ ಅಂತ ಹೇಳಿ ಅರ್ಥ. ಬನ್ನಿ ಸ್ನೇಹಿತರೆ, ಮೈ ತಿಳ್ಕೊಂಡಿದ್ದಾಯ್ತು. ಅಸ್ ಬಗ್ಗೆ ತಿಳಿದುಕೊಳ್ಳೋಣ. ಅಸ್ ಅಂದ್ರೆ ಏನು? ನಮ್ಮನ್ನು, ನಮಗೆ ಅಲ್ವಾ? ಈ ತರ ದೇ ಆರ್ ಕಾಲಿಂಗ್ ಅಸ್, ಅವ್ರು ನಮಗೆ ಕರಿತಾ ಇದ್ರೆ. ದೇ ಆರ್ ಗಿವಿಂಗ್ ಅಸ್, ಅವ್ರು ನಮಗೆ ಕೊಡ್ತಾ ಇದ್ರೆ. ದೇ ಆರ್ ಸ್ಕೋಲ್ಡಿಂಗ್ ಅಸ್, ಅವ್ರು ನಮಗೆ ಬೈತಾ ಇದ್ರೆ ಅಂತ ಹೇಳ್ಬಿಟ್ಟು ಅರ್ಥ. ದೇ ಆರ್ ಟೆಲ್ಲಿಂಗ್ ಅಸ್, ಅವ್ರು ನಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ? ಈ ತರ ನಾವು ತಿಳ್ಕೋಬೇಕಾಗತ್ತೆ ಒನ್ ಬೈ ಒನ್. ರೈಟ್? ಹಿ ಹೆಲ್ಪ್ಡ್ ಅಸ್, ಅವನು ನಮಗೆ ಸಹಾಯವನ್ನ ಮಾಡ್ದ. ಹಿ ಹೆಲ್ಪ್ಡ್ ಅಸ್ ಎ ಲಾಟ್, ಅವನು ನಮಗೆ ತುಂಬಾನೇ ಸಹಾಯವನ್ನ ಮಾಡ್ದ ಅಂತೇಳಿ ಅರ್ಥ. ಸಾರಿ, ಹಿ ಹೆಲ್ಪ್ಡ್ ಅಸ್ ಅ ಲಾಟ್, ಅವನು ನಮಗೆ ತುಂಬಾನೇ ಸಹಾಯ ಮಾಡ್ದ, ಜಾಸ್ತಿ ಸಹಾಯ ಮಾಡ್ದ ಅಂತೇಳಿ ಅರ್ಥ. ಹಿ ಅಂದ್ರೆ ಏನು? ಅವನು. ಹೆಲ್ಪ್ಡ್ ಅಂದ್ರೆ ಏನು? ಸಹಾಯ ಮಾಡ್ದ. ಅಸ್ ಅಂದ್ರೆ ಏನು? ನಮಗೆ. ಎ ಲಾಟ್, ತುಂಬಾ, ಜಾಸ್ತಿ. ಅವನು ನಮಗೆ ತುಂಬಾನೇ ಸಹಾಯವನ್ನ ಮಾಡ್ದ ಅಂತ ಹೇಳಿ ಅರ್ಥ. ಅರ್ಥ ಆಯ್ತಲ್ವಾ? ಎ ಗುಡ್ ಬುಕ್ ಈಸ್ ಆಲ್ವೇಸ್ ಗುಡ್ ಫಾರ್ ಅಸ್. ಒಂದು ಉತ್ತಮ ಪುಸ್ತಕ ಯಾವಾಗಲೂ ನಮಗೆ ಒಳ್ಳೇದು. ನೋಡಿ, ನೀವು ಅತಿ ಹೆಚ್ಚು ಪುಸ್ತಕಗಳನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಎ ಗುಡ್ ಬುಕ್ ಈಸ್ ಆಲ್ವೇಸ್ ಗುಡ್ ಫಾರ್ ಅಸ್. ಒಂದು ಉತ್ತಮ ಪುಸ್ತಕ ನಮಗೆ ಯಾವಾಗ್ಲೂ ತುಂಬಾ ಒಳ್ಳೇದೇ. ನೀವು ಅತಿ ಹೆಚ್ಚು ಪುಸ್ತಕವನ್ನ ಓದಿದ್ರೆ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಉತ್ತಮ ಒಂದು ಸ್ಥಾನಕ್ಕೆ ಇರ್ತೀರಿ. ದೇ ಆರ್ ಮೋಟಿವೇಟಿಂಗ್ ಅಸ್, ಅವರು ನಮಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಅಲ್ವಾ? ದೇ ಆರ್ ಮೋಟಿವೇಟಿಂಗ್ ಅಸ್, ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ ಅಲ್ವಾ? ಹೌ ಆರ್ ದೇ ಮೋಟಿವೇಟಿಂಗ್ ಅಸ್? ದೇ ಆರ್ ಮೋಟಿವೇಟಿಂಗ್ ಅಸ್ ವೆರಿ ಗುಡ್ ಅಂತೇಳಿ ನೀವು ಹೇಳ್ಬಹುದು. ಇಟ್ ಈಸ್ ಫಾರ್ ಅಸ್, ಇದು ನಮಗೋಸ್ಕರ, ಇದು ನಮಗೆ. ಇಟ್ ಈಸ್ ಫಾರ್ ಅಸ್, ಕರೆಕ್ಟ್? ಅದು ನಮಗೋಸ್ಕರ ಮತ್ತೆ ನಮಗೆ ಅಂತ ಹೇಳ್ಬಿಟ್ಟು ಅರ್ಥ.
ಇದನ್ನ ನಾವು ತಿಳ್ಕೊಬೇಕಾಗಿರುವಂತದ್ದು. ಅಸ್ ಅಂದ್ರೆ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಮೀ, ಮೈ, ಅಸ್ ಇದನ್ನೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ತಡೆ ಏಕೆ, ಬನ್ನಿ ಈಗ ನಾವು ಫಸ್ಟ್ ಪರ್ಸನ್ ಅನ್ನ ಮುಗಿಸ್ತಾ ಇದ್ದೀವಿ. ದಿಸ್ ಈಸ್ ಅಬೌಟ್ ಫಸ್ಟ್ ಪರ್ಸನ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. 3ನೇ ಕ್ಲಾಸ್ ಇಲ್ಲಿಗೆ ಮುಗಿತಾ ಇದೆ. ತಾವೆಲ್ಲರೂ ಕೂಡ ಫಸ್ಟ್ ಪರ್ಸನ್ಸ್ ಬಗ್ಗೆ ತುಂಬಾ ಸರಳವಾಗಿ ಕಲ್ತಿದ್ರಿ. ನಿಮ್ಗೆ ಏನಾದರೂ ಸಂದೇಹ ಬಂದ್ರೆ ಖಂಡಿತವಾಗಿಯೂ ಕೂಡ ನನಗೆ ಮೆಸೇಜ್ ಮಾಡಿ. ನಾನು ತಮ್ಮ ಒಂದು ಡೌಟ್ ಅನ್ನ ಪರಿಹಾರವನ್ನ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಡೌಟ್ ಇರೋದಿಲ್ಲ. ನಾವು ಕೂಡ ಡೌಟ್ ಕ್ಲಿಯರ್ ಸೆಷನ್ ಅನ್ನು ತಗೊಳ್ತಾ ಇದೀವಿ. ಅಲ್ಲಿ ನಿಮಗೆ ಮತ್ತೊಮ್ಮೆ ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.